ನಾನೊಂದು 3 ಸಿಹಿ ಟೊಮೊಟೊ ತೊಗೊಂಡಿದ್ದೀನಿ. ಒಂದು 3 ಅಂದರೆ ಚಿಕ್ಕದು. ಸೊ ನಾನು ತುಂಬ ಜನಕ್ಕೆ ಎಲ್ಪ್ ಆಗ್ಬೋದು ಅಂತೇಳಿ ನಾನು ಈ ಬುಕ್ಸ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿರೋದ್ರಿಂದ ಅಂದರೆ PDO VAಗೆ ಎಕ್ಸಾಮ್ ಕಟ್ಟಿರೋದ್ರಿಂದ ಒಂದಷ್ಟು ಬುಕ್ಗಳನ್ನ ತರಿಸ್ಕೊಂಡ್ರೆ ಉಪಯೋಗ ಆಗುತ್ತೆ ಅಂತೇಳಿ ಧಾರವಾಡ ಡಿಸ್ಟಿಕ್ಕಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ದು ಸ್ಪರ್ಧಾ ಬುಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು TETಗೆ ಸಂಬಂಧಪಟ್ಟಿದ್ದು. ಅಂದರೆ TET ನಂದು ಕ್ಲಿಕ್ ಆಗಿದೆ, 91 ಬಂದಿತ್ತು. ಬಟ್ ಏನಪ್ಪ ಅಂದರೆ ನಾವು CETಲಿ ಕ್ಲಿಕ್ ಆಗಬೇಕು ಅಂದರೆ 100 ಮೇಲೆ ಸ್ಕೋರ್ ಮಾಡಿದ್ರೇ ಅದಕ್ಕೊಂದು ವ್ಯಾಲ್ಯೂ ಇರೋದು. ಹಾಗಾಗಿ ಇನ್ನೊಂದು ಸಾರಿ ಸ್ಕೋರ್ ಮಾಡೋಣ ಅಂತೇಳಿ TETಗೆ ಸಂಬಂಧಪಟ್ಟದ್ದು ಅಂತ ಕಲಾ ವಿಭಾಗ ಅಂದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಬುಕ್ನ ತರಿಸಿದ್ದೀನಿ. ಅಂದರೆ ಇದರಲ್ಲಿ ಕೀ ಆನ್ಸರ್ಸ್ ಇಲ್ಲ, ಜಸ್ಟ್ ಥಿಯರಿ ಏನನ್ನು ಓದಬೇಕು ಅದನ್ನೆಲ್ಲ ಇದರಲ್ಲಿ ಅಳವಡಿಸಿದೆ. ಮತ್ತು ಇದನ್ನು ನುರಿತ ಶಿಕ್ಷಕರು ಈ ಬುಕ್ಸ್ನ ಮಾಡಿರೋದ್ರಿಂದ ನಾವು ಈಸಿಯಾಗಿ ಓದ್ಕೋಬೋದು. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು PDOಗೆ ಸಂಬಂಧಪಟ್ಟಿದ್ದು ಗ್ರಾಮ ಪಂಚಾಯತಿ ಕಚೇರಿ ಆ ಥರ ಹೇಳಿ ಅಲ್ಲಿ ಪತ್ರಿಕೆ 1 ಪತ್ರಿಕೆ 2 ಅಂತ ಬರುತ್ತೆ. ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಹಾಕಿದವರು ಇದೇ ಬುಕ್ಸ್ನ ಓದಿದ್ರೆ ಸಾಕು. ಮತ್ತು TETಗೆ ಸಂಬಂಧಪಟ್ಟಂತೆ ಈ ಬುಕ್ಸ್ನು ಓದಿದ್ರು ಕೂಡ ತುಂಬ ಬೆನಿಫಿಟ್ ಇರುತ್ತೆ. ಯಾಕಂದರೆ ಕನ್ನಡ ಗ್ರಾಮರು ಎಲ್ಲನೂ ಕೂಡ ಇದರಲ್ಲಿ ಹಿಡಿದು ಇದರಲ್ಲಿ ಯಾವುದೋ PDO ಸಂಬಂಧಪಟ್ಟ ಬುಕ್ಕು ತರಿಸಿದ್ದೀನಲ್ಲ ಅದರಲ್ಲೇ ಸಿಗುತ್ತೆ. ಆರಾಮ್ಸೆ ಈ 3 ಬುಕ್ ಓದ್ಕೊಂಡ್ರೆ ಸಾಕು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಹಾಗಾಗಿ ನಾವು ಹುಡುಕ್ತಾನೆ ಇದ್ವಿ ಒಂದು ಒಳ್ಳೆ ಬುಕ್ ಸಿಕ್ಕಿದ್ರೆ ಬೆಸ್ಟ್ ಅಲ್ವಾ ಅಂತೇಳಿ. ಸೊ ನಮಗೆ ಇದು ಬೆಸ್ಟ್ ಅನಿಸ್ತು. ಹಾಗಾಗಿ ನಾನು ಬುಕ್ಸ್ನ ತರಿಸ್ಕೊಂಡೆ. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಯಾರಿಗಾದರೂ ಈ ಥರ ಬುಕ್ ಬೇಕು ಅಂದರೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅವರ ಅಡ್ರೆಸ್ಸನ್ನು ಕೊಡ್ತೀನಿ ನಿಮಗೆ. ಚಾನಲ್. ಸೊ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಮ್ಮರ್ ಡೇಸ್ ಆಗಿರೋದ್ರಿಂದ ಊರಿಗೆ ಹೊಟ್ಟೋಗಿದ್ವಿ, ಟ್ರಿಪ್ಪು, ಪಾಪುಗೆ ಅಕ್ಷರಾಭ್ಯಾಸ ಅಂತೆಲ್ಲ. ಇನ್ನೊಂದು ವಾರ ಇದೆ ಸ್ಕೂಲು. ಹಾಗಾಗಿ ಅಮ್ಮ ತಂಗಿ ಎಲ್ಲ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಗುರುವಾರ ಆಗಿರೋದ್ರಿಂದ ವೆಜ್ ಅಡುಗೆ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಫಿಶು ಕೂಡ ತರಿಸಿದ್ದೀನಿ, ಹುಣಸೆಹಣ್ಣು ಹಾಕಿ ನೆನೆಸಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ಎಲ್ಲ ಬಿಡಿಸಿಟ್ಟಿದ್ದೀನಿ, ಬೇಳೆನ ನೆನೆಸಿಟ್ಟಿದ್ದೀನಿ ಬೇಗ ಆಗಲಿ ಅಂತೇಳಿ. ಅವಳು ಕಬಾಬು ಫ್ರೈಯು ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ನಾನ್ ವೆಜ್ ಅಡುಗೆನ. ಅದಕ್ಕೋಸ್ಕರ ನಾನು ನೆನೆಸಿಟ್ಟಿದ್ದೀನಿ. ನಮ್ಮ ಮನೆಯವರು ಫಿಶ್ ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರ ವೆಜ್ ಅಡುಗೆ ಮಾಡೋಣ. ನಾಳೆ ಚಿಕನ್ ಮಟನ್ ಎಲ್ಲ ತರಿಸಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಕಾಫಿಗೆ ಇಟ್ಟಿದ್ದೀನಿ. ಅಲ್ಲಿ ನೋಡಿ ನಮ್ಮ ಎದುರು ಕಳಿಸ್ಬಿಟ್ಟ ಅಲ್ಲಿ ಕಾರ್ ಇಳಿಸ್ಬಿಟ್ಟ. ನನ್ನ ತಂಗಿ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಹುಣಸೆಹಣ್ಣೆ ಹಾಕಲ್ಲ ಅವಳು. ಸೊ ಹಾಗಾಗಿ ಅವಳು ಹೇಗೆ ಮಾಡ್ತಾಳೆ ಅದೇ ರೀತಿ ಮಾಡೋಣ ಅಂತ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಳ್ಳೋಣ. ಸೊ ನಾನು ಚೆನ್ನಾಗಿ ಒಂದು 3-4 ಸರಿ ತೊಳೆದು ಬೇಳೆನ ನೆನೆಸಿಟ್ಟಿದ್ದೆ. ಯಾಕೋ ಗೊತ್ತಿಲ್ಲ, ಈ ಬೇಳೆ ನಾನು ಮಾರ್ಕೆಟಲ್ಲಿ ಬರಬೇಕಾದ್ರೆ ಆಟೋದಲ್ಲಿ ಮಾರ್ತಿದ್ರು 100 ರೂಪೀಸ್ಗೆ ಅಂತ ತಂದಿದ್ದೆ. ಬಟ್ ಸರಿಯಾಗಿ ಬೈತಾ ಇರಲಿಲ್ಲ, ಅದಕ್ಕೋಸ್ಕರ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ಬೇಯಲಿ ಅಂತೇಳಿ. ಕ್ಲೀನಾಗಿ ತೊಳೆದಿಟ್ಟಿದ್ದನ್ನ ಡೈರೆಕ್ಟ್ ನೀರೊಳಗಡೆ ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ, ಆಮೇಲೆ ಬೇಳೆ ಇಟ್ಟಿದ್ದೀನಲ್ವ ನೆನೆಸಿರೋ ಬೇಳೆನ ನಾನೊಂದು 3 ಸಿಹಿ ಟೊಮೊಟೊ ತೊಗೊಂಡಿದ್ದೀನಿ. ಒಂದು 3 ಅಂದರೆ ಚಿಕ್ಕದು, ಹಾಗಾಗಿ ನಾನು ಸಣ್ಣ ಸಣ್ಣದೊಂದು 3 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟು ನಾನು ಬೇಳೆ ಒಳಗಡೆ ಹಾಕೋತೀನಿ. ದೇವ್ರ ಮನೇಲಿ ಏನೋ ಮಾಡ್ತಾ ಇರೋದಿನೋ ಅದೇ ಕೊಡ್ತೀನಿ. ಎದು ನೀನು ಸೈಲೆಂಟಾಗಿ ಓದ್ಕೋ. ಇದೊಂದೆರಡು ವಿಸಲ್ ಆಗಲಿ. ಹಾಲು ಕಾಯ್ದಷ್ಟರಲ್ಲಿ ನಾನು ಇಡ್ಲಿ ನೆನೆಸಿದ್ದೆ, ರುಬ್ಬಿಟ್ಬಿಡ್ತೀನಿ. ಮಧ್ಯಾಹ್ನ ರುಬ್ಬೇಕಿತ್ತು.
ಈಗ ಸೆಕೆ ಅಲ್ವಾ, ಬೇಗ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ಸಂಜೆ ರುಬ್ಬೋಣ ಅಂತೇಳಿ ನನಗೆ ಇಟ್ಟಿದ್ದೀನಿ. ಇರು, ಏನಿದೆ ಹೇಳು ನಟು, ನಿನ್ನ ಫೇವ್ರೆಟ್ ಏನು ಹೇಳು? ಅದೇ ನಿನ್ನ ಫೇವ್ರೆಟ್ ಏನು ಹೇಳು? ಅಷ್ಟೇ. ಸೊ ನಾನು ಒಂದು ಸೈಡಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರನ್ನು ಕೂಡ ಸ್ವಲ್ಪ ರೆಡಿ ಮಾಡಿಬಿಟ್ಟು ಈಗ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಮುದ್ದೆ ಮಾಡಿಲ್ಲ ಅಂದರೆ ಅದು ಅಡುಗೆ ಅನ್ನೋದು ಇನ್ಕಂಪ್ಲೀಟ್ ಅಂತಲೇ ಅರ್ಥ. ನೈಟ್ ಟೈಮ್ ಯಾವಾಗಲೂ ಮುದ್ದೆ ಇರಲೇಬೇಕು. ಅಮ್ಮನ ಮನೇಲಾದರೆ ಬೆಳಿಗ್ಗೆನೂ ಕೂಡ ಮುದ್ದೆ ಮಾಡ್ತೀವಿ. ಸೊ ಹಾಗಾಗಿ ಮುದ್ದೆ, ಸಾಂಬಾರು, ಅನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನನ್ನ ತಂಗಿ ಬಂದು ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ಲು. ಅವಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಕಬಾಬ್ನ. ನಾವು ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ಅದಕ್ಕೆ ಕಬಾಬು ಟೇಸ್ಟಿಂಗ್ ಪೌಡರು ಆ ಥರ ಏನೂ ಹಾಕಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ. ಹಾಗಾಗಿ ನಾನು ವೆಜ್ ಅಡುಗೆ ಎಲ್ಲ ರೆಡಿ ಮಾಡಿಬಿಡೋಣ, ಅವಳು ಬಂದ ತಕ್ಷಣವೇ ಕಬಾಬ್ ಮಾಡಿಕೊಂಡು ತಿನ್ನಲಿ ಅಂತೇಳಿ ಈಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಮುದ್ದೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಮತ್ತು ಟೊಮೊಟೊನ ಬೇಯಿಸಿಟ್ಕೊಂಡಿದ್ನಲ್ಲ, ಟೊಮೊಟೊ ಬೇಯಿಸಿರುವಂಥದ್ದನ್ನ ಜಾರೊಳಗಡೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಮತ್ತು ಸಾಂಬಾರು ಪೌಡರು ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಬೇಯಿಸಿರುವಂಥ ಟೊಮೊಟೊ ಹಾಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾವು ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಹುಣಸೆ ಹುಳಿನೂ ಹಾಕೋತೀವಿ. ಅದೊಂಥರ ಡಿಫ್ರೆಂಟ್ ಸ್ಟೈಲು. ನಾವು ಯಾವಾಗ್ಲೂ ಒಂದೇ ಥರ ಸಾಂಬಾರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಒಂದೇ ಫ್ಲೇವರ್ ಅನಿಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನನ್ನ ತಂಗಿ ಶಿವಮೊಗ್ಗ ಅಜ್ಜಿ ಮನೆಗೆ ಹೋಗಿದ್ದಾಗ ಈ ರೀತಿ ಮಾಡಿದ್ಲು ಸಾಂಬಾರು, ಸಕ್ಕತ್ತಾಗಿತ್ತು. ಸೊ ಹಾಗಾಗಿ ಅದೇ ರೀತಿ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫೈನಲಿ ಸಾಂಬಾರಂತೂ ಟೇಸ್ಟು ತುಂಬ ಚೆನ್ನಾಗಿ ಬಂತು. ಸೊ ಇವಾಗ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟರೆ ಸಾಕು, ಸಾಂಬಾರಂತೂ ರೆಡಿ. ಲಾಸ್ಟಲ್ಲಿ ಒಗ್ಗರಣೆ ಮಾಡಿದ್ರೆ ನುಗ್ಗೆಕಾಯಿ ಬೇಳೆ ಸಾಂಬಾರಂತೂ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಸೊ ಇವಾಗ ನುಗ್ಗೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ರಿಯಲ್ ವಾಯ್ಸು ಕೊಡಬೇಕಿತ್ತು ಇದಕ್ಕೂ ಕೂಡ. ಏನಂದರೆ ಮನೇಲಿ ಎದು ಮತ್ತು ಲಡ್ಡು ಟಿ ವಿ ಹಾಕ್ಕೊಂಡು ಜೋರು ಸೌಂಡ್ ಕೊಡ್ತಾಯಿದ್ರು. ಮಧ್ಯ ಕೊಟ್ಟಿದ್ದೀನಿ. ಒಂದೊಂದು ಸರಿ ತುಂಬ ಡಿಸ್ಟರ್ಬೆನ್ಸ್ ಅಂತಾಗ ಅನ್ಸೋದನ್ನು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಸುಮ್ಮನೆ ಕ್ಲಾರಿಟಿ ಇರಲ್ಲ, ಗಿಜ್ಜಿ ಸೌಂಡು ನಿಮಗೂ ಕೇಳಿಸಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಇದನ್ನು ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟೆ. ಸೊ ಇವಾಗ ಮುದ್ದೆನೂ ಬೇಯಿತು. ಈಗ ಮುದ್ದೆ ಕಟ್ಕೋತಾ ಇದ್ದೀನಿ. ನಾರ್ಮಲಾಗಿ ನಾನು ಈಗ ಆದಷ್ಟು ಮುದ್ದೆನ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಸ್ವಲ್ಪ ಖುಷಿಯಾಗುತ್ತೆ. ಯಾಕಂದರೆ ಅದನ್ನು ಸ್ವಲ್ಪನೂ ಗಂಟಿಲ್ದಾಗೆ ಸ್ಮೂತಾಗಿ ಮುದ್ದೆ ಮಾಡಿದ್ರೆ ಪರ್ಫೆಕ್ಟಾಗಿ ಮುದ್ದೆ ಕಲ್ತಿದ್ದಾರೆ ಅಂತ ಅರ್ಥ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸಾಂಬಾರೆಲ್ಲ ರೆಡಿಯಾಗಿದೆ. ಇದಕ್ಕೆ ಒಂದು ಬೊಂಬಾಟಾಗಿರೋ ಒಗ್ಗರಣೆ ಕೊಟ್ಟರೆ ಸಾಂಬಾರಂತೂ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಒಗ್ಗರಣೆ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದು ಕಾದಿದ ತಕ್ಷಣವೇ ಒಂದು 2 ಸ್ಪೂನಷ್ಟು ಅಂದರೆ ಪುಟಾಣಿ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಹಿಂಗಿಲ್ದೇ ಒಗ್ಗರಣೆ ಕಂಪ್ಲೀಟ್ ಆಗಲ್ಲ. ಒಂದು ಚಿಟಿಕೆಯಷ್ಟು ಹಿಂಗು, ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳಿ. ಆದಷ್ಟು ಸಿಪ್ಪೆ ಬಿಡಿಸ್ಬೇಡಿ, ಅದರ ಫ್ಲೇವರ್ ಹೊಟ್ಟೋಗುತ್ತೆ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕೊಂಡು ಘಮ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಒಗ್ಗರಣೆ ಅಂತೂ ರೆಡಿ. ಇದಕ್ಕೆ ನಾವು ಸಾಂಬಾರು ಬೇಯ್ತಾ ಇರುತ್ತಲ್ಲ, ಸಾಂಬಾರು ಒಳಗಡೆ ಹಾಕೋದ್ರ ಬದಲು ಒಂದು ಸೌಟು ಸಾಂಬಾರು ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸಾಂಬಾರನ್ನ ಹಾಕೋತಾ ಇದ್ದೀನಿ. ಸೊ ಅಡುಗೆ ಮಾಡಿ ರೆಡಿ ಮಾಡುವಷ್ಟರಲ್ಲಿ ನನ್ನ ತಂಗಿಯವರು ಬಂದರು ಮನೆಗೆ. ಸೊ ತುಂಬಾ ಖುಷಿ ಆಯಿತು ನನಗೆ. ನನ್ನ ಮಗ ಅಂತೂ ಸೈಕಲ್ ಮೇಲೆ ಕೂತ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ದಾನೆ ಅವ್ರ ಚಿಕ್ಕಿಗೆ, ಅವ್ರ ಅಮ್ಮಮ್ಮಂಗೆಲ್ಲ. ಸೊ ನಾನು ಹೊರಗಡೆ ಹೋದೆ, ಯಾಕಂದರೆ ನಮ್ಗೆ ಗುಬ್ಬಿ ಚೈತು ಬರ್ತಾ ಇದ್ದಾರಲ್ಲ, ತುಂಬಾ ಖುಷಿಯಾಗುತ್ತೆ. ಅವರಿಬ್ಬರು ಬಂದ್ರಂತೂ ಅಲ್ಲಿಂದನೇ ಗಲಾಟೆ ಮಾಡ್ಕೊಂಡು ಬಂದ್ರು ಅವರು. ಈಗ ಗ್ಯಾರಂಟಿ ಎದುರು ಹೇಳ್ಕೊಡ್ತೀನಿ ನಾನು.
ನಮ್ಮಮ್ಮ ಅವರು ಊರಿಂದ ಸೊಪ್ಪು ಮತ್ತು ಕಾಯಿ ಮತ್ತು ನಮ್ಮ ಗರ್ಕಳಿ ಅಮ್ಮ ನಮ್ಮ ಅಜ್ಜಿಯವರೆಲ್ಲ ಮಾವಿನ ಹಣ್ಣು ಕೊಟ್ಟಿದ್ರಂತೆ. ಸೊ ಹಾಗಾಗಿ ಲಗೇಜ್ ಎಲ್ಲ ತರ್ತಾಯಿದ್ರಲ್ಲ, ಸ್ವಲ್ಪನೇ ತಂದಿದ್ರು. ಊರಿಗೆ ಬಂದಾಗ ಸ್ವಲ್ಪ ತೊಗೊಂಡು ಬರೋವಂತೆ ಅಂತೇಳಿ. ಮತ್ತು ನನ್ನ ತಂಗಿ ಕಬಾಬಿಗೆ ರೆಡಿ ಮಾಡ್ತಾಯಿದ್ಲು. ಅವಳು ನಾರ್ಮಲಾಗಿ ಬೆಳ್ಳುಳ್ಳಿ ತಂದರೆ ಬೆಳ್ಳುಳ್ಳಿನ ಬಿಡಿಸ್ತಾಳೆ, ಬಿಡಿಸ್ಬಿಟ್ಟು ಅದನ್ನು ನೀಟಾಗಿ ಇಟ್ಕೊತಾಳೆ. ಹಾಗಾಗಿ ಹಿಂಗೆ ಇಟ್ಕೊಂಡಿದ್ದಾಳೆ ಅಮ್ಮ, ನಾವಾದರೂ ಬಿಡಿಸ್ಕೊಡೋಣ ಅಂದ್ಕೊಂಡು ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಅಳ್ಮುಂಜಿ ಅಮ್ಮ ಅಳ್ತಾ ಇದ್ದಾಳೆ. ಅವಳಿಗೆ ಏನಂದರೆ ಸಣ್ಣ ಪುಟ್ಟ ಚಾಕ್ಲೇಟ್ ಕೇಳ್ತಾಳೆ. ಅಂದರೆ ಅವಳಿಗೆ ರೋಸ್ ಚಾಕ್ಲೇಟ್ ಬೇಕಂತೆ, ಅದು ಬೇಕು ನನಗೆ ಅಂತ ಅವ್ರ ದೊಡ್ಡಪ್ಪನ ಹತ್ರ ಅಳ್ತಾ ಇದ್ದಾಳೆ. ಸೊ ಅವರು ಅಂಗಡಿಗೂ ಕೂಡ ಕರ್ಕೊಂಡು ಹೋದ್ರು, ಕೊಡಿಸ್ತೀನಿ ಬಾ ಹೋಗ್ಲಿ ಅಳ್ಬೇಡ ಅಂತ. ಅವು ಕೇಳ್ದಂಥ ತಿಂಡಿ ಅಂಗಡಿಲಿಲ್ಲ. ನಾವು ಎಲ್ಲ ಥರದ ಚಾಕ್ಲೇಟು ತೋರಿಸಿದ್ರು, ಆದರೆ ಅವಳು ಒಪ್ಪಲೇ ಇಲ್ಲ. ಅದು ಸಿಗಲಿಲ್ವಲ್ಲ ಅಂತೇಳಿ ಅಳ್ತಾ ಕೂತಿದ್ದಾಳೆ. ಫೈನಲಿ ಕಬಾಬ್ನ ರೆಡಿ ಮಾಡಿ ಕೊಟ್ಟಮೇಲೆ ಮರ್ತ್ಕೊಂಡ್ಲು. ಆದರೆ ಮಾರನೇ ದಿನ ಪುನಃ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಬೇರೆ ತಿಂಡಿ ಕೊಡಿಸಿದ್ಮೇಲೆ ಸರಿ ಹೋದ್ಲು. ಮಕ್ಕಳೇ ಅಷ್ಟಲ್ವ, ಅದರಲ್ಲೂ ಹೆಣ್ಮಕ್ಳಂತೂ ತುಂಬ ಹಠ ಮಾಡೋದು ಜಾಸ್ತಿ. ಸೊ ಇವಾಗ ನನ್ನ ತಂಗಿ ಕಬಾಬ್ನ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದೆ ಅಲ್ವಾ. ಸೊ ಈಗ ಅವಳು ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾಳೆ. ಕಬಾಬ್ ಪೌಡರ್ನ ತರಿಸಿದ್ಲು, ಫಿಶ್ ಕಬಾಬ್ ಪೌಡರ್ನ. ಮತ್ತು ಪೇಸ್ಟ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾಳೆ ಪೇಸ್ಟ್ನ. ಸೊ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಕೂಡ ಹಾಕಿದ್ದಾಳೆ, ಡಿಫ್ರೆಂಟಾಗಿರುತ್ತೆ ಅಂತೇಳಿ. ಸ್ವಲ್ಪ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರು, 2 kg ಅಷ್ಟಿತ್ತು ಚಿಕನ್ನು. ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದಾಳೆ, ಜಾಸ್ತಿ ಹಾಕಿಲ್ಲ. 2 ಮೊಟ್ಟೆ ಹಾಕಿದ್ದಾಳೆ. ಸ್ವಲ್ಪನೂ ಕೂಡ ನೀರು ಹಾಕೋದಕ್ಕೆ ಹೋಗಬೇಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ಲು. ಮತ್ತು ಇದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರು, ಇದಿಷ್ಟು ಹಾಕು ಸಾಕು, ಸಕ್ಕತ್ತಾಗಿರುತ್ತೆ. ಯಾವ ಟೇಸ್ಟಿಂಗ್ ಪೌಡರು ಏನು ಬೇಡ ಅಂತ ಹೇಳಿದ್ಲು. ನೋಡಿ ಅವಳು ಮಿಕ್ಸ್ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ನಾವು ಎಷ್ಟೇ ಟ್ರೈ ಮಾಡಿದ್ರು ನನ್ನ ತಂಗಿ ಕೈ ರುಚಿ ಅಂತೂ ಬರೋದೇ ಇಲ್ಲ. ಅವಳು ಒಂದು ಮಟನ್ ಸಾಂಬಾರು ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅವಳ ಚಿಕನ್ ಫ್ರೈ, ನಾವು ಚಿಕನ್ ಫ್ರೈ ಮಾಡಿದಾಗ ಏನು ಮಾಡ್ತೀವಿ, ಮುದ್ದೆಗೆಲ್ಲ ಸಾಕಾಗಲ್ಲ ಅಂತ ಆಲ್ಮೋಸ್ಟ್ ಸಾಂಬಾರನ್ನ ಪ್ರಿಪೇರ್ ಮಾಡ್ತೀವಿ. ಅವಳು ಚಿಕನ್ ಗೊಜ್ಜು ಅಂತ ಮಾಡ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು 10 ಜನಕ್ಕೆ 2 ಟೈಮ್ ತಿನ್ಬೋದು, ಆ ರೀತಿ ಗೊಜ್ಜು ಬರೋ ರೀತಿ ಮಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ನಾನ್ ವೆಜ್ ಅಂತಲೇ ಹೆಸರಿಟ್ಬಿಟ್ಟಿದೆ, ನಾನ್ ವೆಜ್ಜಲ್ಲಿ ಎಕ್ಸ್ಪರ್ಟು. ಸೊ ಇವಾಗ ಚಿಕನ್ ಕಬಾಬ್ದು ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಪೀಸಸ್ನ ನಾನು ಅವಳು ಬರುವಷ್ಟರಲ್ಲೇ ಹುಣಸೆಹಣ್ಣು ಉಪ್ಪೆಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಆಲ್ರೆಡಿ ನೆಂದಿದೆ ಎಲ್ಲ. ಈ ರೀತಿ ನೆನೆಸಿದ್ರೆ ಮೀನಲ್ಲಿರೋ ಗೊಬ್ಬೆಲ್ಲ ಹೊಟ್ಟೋಗುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ನಾನು ಏನು ಕಟ್ ಮಾಡಿಸಿಟ್ಟಿದ್ನೋ ಫಿಶ್ನ ಅದನ್ನು ಹಾಕ್ಕೊಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ. ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಮನೆಯವರು ಫಿಶ್ ತಿನ್ನಲ್ಲ, ಅವರು ನನ್ನ ತಂಗಿ ಮಾಡಿದ್ರೆ ಸಾಕು 1 ಪೀಸ್ ಆದರೂ ತಿಂತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ, ಇಷ್ಟು ಘಮ ಫ್ಲೇವರ್ ಬರುತ್ತೆ ಅಂದರೆ. ಹಾಗಾಗಿ ಅವರು 1-2 ಮೀನು ಅವರು ಕೂಡ ತಿಂದರು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ಆಗ ಮಸಾಲೆ ಎಲ್ಲ ಪೀಸ್ ಒಳಗಡೆ ಸೇರಿಕೊಂಡ್ರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದು ನೆನೀತಾ ಇರಲಿ, ಅಷ್ಟರಲ್ಲಿ ಮಕ್ಳುಗಳು ಮಲ್ಕೊಬಿಡ್ತವೆ ಅಂತ ಹೇಳಿ ಇವಾಗ 4 ಜನಕ್ಕೂ ಊಟ ಮಾಡಿಸ್ತಾ ಇದ್ದೀವಿ. ನಮ್ಮನೆಯವರು ಕೂಡ ಊಟ ಮಾಡ್ಕೋತಾ ಇದ್ದಾರೆ. ಲಾಸ್ಟಲ್ಲಿ ಇವರಿಗೆ ಕಬಾಬ್ ಕೊಟ್ಟರೆ ಆಯಿತು ಅಂತೇಳಿ, ಯಾಕಂದರೆ ಇವರು ಡ್ಯೂಟಿಯಿಂದ ಬಂದಿರ್ತಾರಲ್ವ, ಅಲ್ಲಿಂದ ಸಾಕಾಗಿ ಬಂದಿರ್ತಾರೆ. ಟೈಮ್ ಸರಿಯಾಗಿ ಊಟ ಕೊಟ್ಬಿಡ್ತೀವಿ 8:30 ಅಷ್ಟರಲ್ಲಿ. ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತೇಳಿ ಮಕ್ಳಿಗೆಲ್ಲ ಮಾತಾಡಿಕೊಂಡು ಊಟ ತಿನ್ನಿಸ್ತಾ ಇದ್ದೀವಿ. ಸೊ ನನ್ನ ತಂಗಿ ಆದರೂ ಕೂಡ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಅವಳು ಒಪ್ಪಲೇ ಇಲ್ಲ. ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡಬೇಕಿತ್ತು ದಿವ್ಯಾ ಅಂತ ಹೇಳ್ತಾ ಇದ್ಲು. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಹಾಗೆ ಹೀಗೆ ಆಗುತ್ತೆ, ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಚೆನ್ನಾಗಿ ಆಗುತ್ತೆ ಅಂತೇಳಿ 3 ಜನ ಮಾತಾಡ್ಕೊಂಡು ಇವಾಗ ಊಟ ಮಾಡಿಸ್ತಾ ಇದ್ದೀವಿ ಮಕ್ಕಳಿಗೆ. ಅಮ್ಮ ಈ ಕಡೆ ಇನ್ನೂ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ದಾರೆ. ನಾವು ಮಕ್ಳಿಗೆ ಊಟ ಮಾಡಿಸೋಣ ಅಂದ್ಕೊಂಡು ಬಂದ್ವಿ. ಸೊ ಮಕ್ಳಿಗೆ ಊಟ ಮಾಡಿಸ್ಬಿಟ್ರೆ ಲಾಸ್ಟಲ್ಲಿ 1-2 ಫಿಶ್ ಕೊಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬೋದು. ಯಾಕಂದರೆ ಫಸ್ಟೇ ಫಿಶ್ ಕೊಟ್ಬಿಟ್ರೆ ಊಟ ಮಾಡಲ್ಲ, ಮಲ್ಕೊಬಿಡ್ತಾರೆ. ಪುನಃ ಅರ್ಧ ರಾತ್ರಿಗೆ ಹೊಟ್ಟೆ ಹಸು ಅಂತ ಹೇಳ್ತಾರೆ. ಆವಾಗ ಎದ್ದೇಳೋರು ಯಾರು ಅಂತೇಳಿ ಇವಾಗ ಮಕ್ಳಿಗೆಲ್ಲ ಊಟ ಮಾಡಿಸ್ತಾ ಇದ್ದೀವಿ. ನೋಡಿ ನಮ್ಮ ತರಲೆ ಇಲ್ಲಿ ಊಟ ಮಾಡಿಸ್ತಾ ಇದ್ದೀವಿ. ಅವ್ರ ಅಪ್ಪನ ಹತ್ರ ಹೆಗ್ಲು ಮೇಲೆ ಕೂತ್ಕೋಬೇಕು. ಹಾಗಾಗಿ ನೈಸ್ ಮಾಡಿಕೊಂಡು ಹಿಂದೆ ಹೋಗ್ತಾ ಇದ್ದೇನೆ ಅವ್ರ ಅಪ್ಪನ ಮೇಲೆ ಕೂತ್ಕೊಳ್ಳೋಕ್ಕೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅಮ್ಮ ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ, ನೀವು ನೋಡಿರ್ಬೋದು ಹಳ್ಳಿ ವ್ಲಾಗ್ ಮಾಡಿದ್ನಲ್ಲ, ಅಲ್ಲಿ ಹಸು ಕರು ಎಮ್ಮೆ ಎಲ್ಲ ಐತೆ. ಸೊ ಅದನ್ನೆಲ್ಲ ನೋಡ್ಕೋಬೇಕು ಅಂದರೆ ಎಲ್ಲೂ ಕೂಡ ಅವರ ಹಾಲ್ಟ್ ಇರೋದಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ. ಅಪ್ಪನ ಹೆಂಗೋ ನಾವು ರಿಕ್ವೆಸ್ಟ್ ಮಾಡಿಸಿ 2 ರಾತ್ರಿ ಇರಿಸ್ಕೊತೀವಿ. ಅಪ್ಪ ಅಮ್ಮನ ಪ್ಲೀಸ್ ಕಳಿಸು, ಎಲ್ಲಿಗೆ ಹೋಗ್ತಾರೆ. ಸೊ ನಮ್ಮ ಅಮ್ಮನಿಗೆ ಅಪ್ಪ ಅಮ್ಮ ಸತ್ತೋದ್ಮೇಲೆ ಅವರಿಗೆ ಅಪ್ಪನ ಮನೆಯೂ ಇಲ್ಲ. ನಮ್ಮ ಅಮ್ಮನಿಗೆ ಪಾಪ ಎಲ್ಲ ಮಾಡಿದ್ರು, ಆದರೆ ಅವರಿಗೆ ಅಪ್ಪನ ಮನೆ ಯೋಗ ಸಿಕ್ಕಿಲ್ಲ. ಎಲ್ಲನ ಅಪ್ಪನ ಮನೆಗೋಸ್ಕರ ಒಡವೆ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಆದರೆ ಒಬ್ಬೊಬ್ಬರು ಹಣೆ ಬರದಲ್ಲಿ ಬರೆದ್ಬಿಟ್ಟಿರುತ್ತಲ್ಲ, ಆದರೆ ನಮ್ಮ ಅಮ್ಮನಿಗೆ ನಾವೇ ಎಲ್ಲ ಅನ್ನೋ ಥರ ನೋಡ್ಕೋತಾ ಇದ್ದೀವಿ. ನಮ್ಮ ಅಮ್ಮಂಗೆ ಆ ಕೊರಗೆ ಇಲ್ಲ, ಯಾಕಂದರೆ ನಾವು ಅಷ್ಟು ಪ್ರೀತಿ ಕೊಡ್ತೀವಿ ಮಕ್ಕಳು ನಮ್ಮ ಅಮ್ಮನಿಗೆ.
ಅದಕ್ಕೋಸ್ಕರ ನಮ್ಮಮ್ಮ ಅಪ್ಪನ ಮನೆ ಇದೆ ಅನ್ನೋದೆಲ್ಲ ಮರ್ತ್ಬಿಟ್ಟಿದ್ದಾರೆ. ಅಮ್ಮನ ಕೊಟ್ಟರೆ ಆ ರೀತಿ ಪ್ರೀತಿ ಕೊಡಬೇಕು. ನಮ್ಮಮ್ಮ ಯಾವತ್ತಿಗೂ ನಂಗೆ ಅಪ್ಪನ ಮನೆ ಇಲ್ಲ ಅಂತ ಅಳೋದೇ ಇಲ್ಲ. ಯಾಕಂದರೆ ನಾವು ಅದನ್ನು ಮರ್ಸ್ಬಿಟ್ಟಿದ್ದೀವಿ. ನಮ್ಮ ಅಪ್ಪನ ಮನೆ ಇಲ್ಲ, ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಅಂತ ಅಳಲ್ಲ. ಅಷ್ಟು ಮರ್ಸೋದು ಆ ಥರ ಎಲ್ಲ ಮಾಡಿದಾಗ ಅಪ್ಪ ಅಮ್ಮ ಖುಷಿಯಾಗಿರ್ತಾರಲ್ವ. ಸೊ ಇವಾಗ ಮಕ್ಕಳಿಗೆಲ್ಲ ಊಟ ಮಾಡಿಸಾಯಿತು. ಊಟ ಮಾಡಿಸಾದ್ಮೇಲೆ ಇವಾಗ ಕಬಾಬ್ಗೆ ಹಾಕ್ತಾಯಿದ್ದೀವಿ. ಕಬಾಬ್ನ ನಾರ್ಮಲಾಗಿ ಫ್ರೈ ಮಾಡಬೇಕಾದ್ರೆ ನಾವು ಲೋ ಫ್ಲೇಮು ಅಲ್ಲ, ಹೈ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಸೊ ಕಬಾಬು ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ನನ್ನ ತಂಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದಾಳೆ. ಬರೀ ಕಬಾಬ್ ತಿನ್ನೋದ್ರಿಂದ ಟೇಸ್ಟ್ ಇರಲ್ಲ, ಸ್ವಲ್ಪ ಹಸಿರು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು. ಸೊ ಅವಳು ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾಳೆ ಮತ್ತು ಫಾಸ್ಟಾಗಿ ಮಾಡ್ತಾಳೆ. ಹಾಗಾಗಿ ಸೊ ಆಯಿತು, ನಾನು ಏನು ಥಿಂಗ್ಸ್ ಬೇಕು ಹೇಳು, ನಾನು ರೆಡಿ ಮಾಡಿಕೊಡ್ತೀನಿ, ನೀನು ಮಾಡು ಅಂತೇಳಿ ಇವಾಗ ನಾನು ಹಸಿರು ಚಟ್ನಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ ನನ್ನ ತಂಗಿಗೆ. ಇವಾಗ ಹಸಿರು ಚಟ್ನಿ ಹೇಗೆ ಮಾಡೋದು, ಹಾಗಾದರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಸಣ್ಣ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ ಅಂತೂ ಮೇಯ್ನಾಗಿ ಇರಲೇಬೇಕು, ಮತ್ತು ಹಸಿಮೆಣ್ಸಿಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡ್ರೆ ನೀರು ಥರ ಆಗುತ್ತೆ, ಅದು ಪೇಸ್ಟು ಕೂಡ ಆಗಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಕ್ಕೆ ಹೇಳಿದ್ಲು, ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಸಾಕು. ಚಟ್ನಿ ಅಂದಮೇಲೆ ನಾವು ಹುಣಸೆಹಣ್ಣು, ಕಾಯಿ ಎಲ್ಲ ಹಾಕ್ತೀವಲ್ವ, ಅದನ್ನೆಲ್ಲ ಹಾಕಬಾರ್ದು. ಕಬಾಬ್ಗೆಲ್ಲ ಈ ರೀತಿ ಚಟ್ನಿ ಮಾಡ್ಕೋಬೇಕು. ಸೊ ಅಷ್ಟನ್ನು ರೆಡಿ ಮಾಡಿ. ಯಾರಿಗೆ ಮಳೆ ಬರ್ತಾ ಇರೋದು? ಯಾರಿಗೆ ಮಳೆ ಬರ್ತಾ ಇರೋದು? ಅಯ್ಯೋ ಮಳೆ ಬರ್ತಾಯ್ತೆ. ಓ ಅಮ್ಮ ದೇವ್ರೇ ನೈವೇದ್ಯ ಮಾಡ್ಬಿಟ್ರು ಅಂತ ಎತ್ಕತ್ತದೆ. ನೋಡು ನೋಡು ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನಾವು ಇಲ್ಲಿ ಕಬಾಬ್ ಬೇಯಿಸ್ತಾ ಇದ್ದೀವಿ. ಮಕ್ಕಳು ಎಷ್ಟು ಆಟ ಆಡ್ತಾರೆ ಅಂದರೆ, ಒಬ್ಬರು ದೇವರಾಗೋದು, ಒಬ್ಬರು ಪೂಜೆ ಮಾಡೋದು, ಆ ರೀತಿ ಡಿಫ್ರೆಂಟಾಗಿ ಆಟ ಆಡ್ತಾ ಇದ್ದಾರೆ. ಅಮ್ಮಂಗಂತೂ ಫುಲ್ಲು ಖುಷಿ. ಯಾಕಂದ್ರೆ ಅವು ಹೆಂಗೆ ಆಡ್ತವೆ ಅಂದರೆ ನಮ್ಮ ಮನೆಗೆ ಬಂದಮೇಲೆ ಅವ್ರಿಗೊಂಥರ ಹೊಸ ಪ್ರಪಂಚಕ್ಕೆ ಬಂದಂಗೆ ಅನಿಸ್ಬಿಟ್ಟೈತೆ. ನಮ್ಮ ಮಕ್ಕಳಿಗೆ, ನಮ್ಮ ಪುಟ್ಟಿ ಮಕ್ಕಳಿಗೆಲ್ಲ. ಕಬ್ಬಾಳಮ್ಮ ದೇವರು. ಓ ನಮ್ಮ ಮನೆಲ್ಲ ಎಲ್ಲ ಅವೆ. ಬಾಯಿ ಮುಚ್ಚ. ಇಲ್ಲ ಕಬ್ಬಾಳಮ್ಮ ಏನು ಬೇಕು ನಿನಗೆ? ಕಬ್ಬಾಳಮ್ಮ ಏನು ಬೇಕು ನಿನಗೆ? ಏನು ಬೇಕು? ಮಾಮಿನೇ ಗೊತ್ತು. ಏನು ಬೇಕು ಕಬ್ಬಾಳಮ್ಮಂಗೆ? ಶಿವ ಬೇಕಂತೆ. ನೋಡಿ ಸರಿಯಾಗಿ ಹೇಳಿದ್ಲು. ಎಲ್ಲಿ ಕಬ್ಬಾಳಮ್ಮ? ಈ ಕಡೆ ಶಿವ ತೋರಿಸಿ. ಕಬಾಬ್ ತಿನ್ನಿಸ್ತಾರೆ ಕಬ್ಬಾಳಮ್ಮಂಗ. ಏಯ್ ಸುಮೀರಾ, ಕುತ್ಕೊಳ್ಳ ಇದು. ಮುಂದೆ ಬಂದ ಸೂಪರ್ ಆಗದೆ ನೋಡುವಂತ. ಸೊ ಫ್ರೆಂಡ್ಸ್, ನನ್ನ ಈ ದಿನದ ಸಂಜೆ ವ್ಲಾಗ್ ಇದಾಗಿತ್ತು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮಮ್ಮ ಬಂದಾಗ ನಾವು ಈ ರೀತಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ನಾನಿವಾಗ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೂಗೂರು ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ವಿಡಿಯೋನು ಕೂಡ ಹಾಕ್ತೀನಿ, ತಪ್ಪದೇನೆ ನೀವು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಚೈತು ಹೇಳು, ಗುಡ್ ನೈಟ್ ಹೇಳು ಅಂದೆ.